ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಯಾವುದಾದ್ರೂ ಒಂದು ಯೂಟ್ಯೂಬ್ ಚಾನಲ್ನ ಒಂದು ಪ್ರೊಫೈಲ್ ಫೋಟೋನ ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೋಬೋದು ಅಂತ ಚರ್ಚೆ ಮಾಡೋಣ. ಅದು ಕೂಡ HD ಕ್ವಾಲಿಟಿನಲ್ಲಿ ಯಾವ ರೀತಿ ನಾವು ಆ ಒಂದು ಪ್ರೊಫೈಲ್ ಫೋಟೋ ಅಥವಾ ಯೂಟ್ಯೂಬ್ ಚಾನಲ್ನ ಒಂದು DP ಅಂತ ಏನಿರುತ್ತೆ ಅದನ್ನು ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೋಬೋದು ಅಂತ ನೋಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಮೊದಲು ಯೂಟ್ಯೂಬ್ ಚಾನಲ್ನ ಒಂದು ಲಿಂಕ್ನ ಕಾಪಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ಯೂಟ್ಯೂಬಲ್ಲಿ ಒಂದು ಯಾವುದಾದ್ರೂ ಒಂದು ಚಾನಲ್ನ ಲೋಗೋನ ನಿಮಗೆ ಡೌನ್ಲೋಡ್ ಮಾಡಿಬಿಟ್ಟು ತೋರಿಸ್ತೀನಿ, ಅಥವಾ DPನ ಡೌನ್ಲೋಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಈ ಚಾನಲ್ನ ಒಂದು DPನ ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಈ ಒಂದು DPನ ನಾನು ಡೌನ್ಲೋಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಫುಲ್ HD ಕ್ವಾಲಿಟಿನಲ್ಲಿ. ಇಲ್ಲಿಂದ ಡೌನ್ಲೋಡ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ, ಇಲ್ಲಿ ಮೇಲ್ಗಡೆ 3 ಚುಕ್ಕೆಗಳಿರುತ್ತೆ, 3 ಡಾಟ್ಸ್ ಇರುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನೋಡಿ, 3 ಆಪ್ಷನ್ಸ್ ಅಂತ ಏನು ಬರ್ತಾ ಇದೆ, ಆ 3 ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಶೇರ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ. ಶೇರ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಶೇರ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕಾಪಿ ಲಿಂಕ್ ಅಂತ ಒಂದು ಆಪ್ಷನ್ ಬರುತ್ತೆ ಕೆಳಗಡೆಗೆ. ಲಿಂಕ್ನ ಕಾಪಿ ಮಾಡ್ಕೋಬೇಕಾಗುತ್ತೆ. ನಾವು ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಲಿಂಕ್ ಕಾಪಿ ಆಯಿತು. ನಂತರದಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಈ ಕ್ರೋಮ್ ಬ್ರೌಸರ್ನಲ್ಲಿ ಈ ಒಂದು ಸರ್ಚ್ ಬಾರ್ನಲ್ಲಿ ನಾನೊಂದು ಸೈಟ್ನ ಹೇಳ್ತೀನಿ, ಆ ಸೈಟ್ನ ಸರ್ಚ್ ಮಾಡ್ಕೋಬೇಕು. ನೋಡಿ, ಟೂಲ್ಸ್ ಇನ್ TOOLZIN ಅಂತ ಟೂಲ್ಸ್ ಇನ್ ಅಂತ ಒಂದು ಸೈಟ್ನ ಸರ್ಚ್ ಮಾಡ್ಕೋಬೇಕು. ಸೈಟ್ನ ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗಿ ಬರುತ್ತೆ, toolsin.com ಅಂತ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಬ್ರೌಸ್ ಆಲ್ ಟೂಲ್ಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಬ್ರೌಸ್ ಆಲ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಯೂಟ್ಯೂಬ್ನ ಒಂದು ಸಿಂಬಾಲ್ ಇರುತ್ತೆ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಎರಡನೇದು ಆ ಒಂದು ಯೂಟ್ಯೂಬ್ನ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಯೂಟ್ಯೂಬ್ಗೆ ಸಂಬಂಧಪಟ್ಟಂಥ ಟೂಲ್ಸ್ಗಳು ಇಲ್ಲಿ ಬರುತ್ತೆ. ಇಲ್ಲಿ ನೋಡ್ಬೋದು, ಕೆಳಗಡೆಗೆ ಹಲವಾರು ಇಲ್ಲಿ ಟೂಲ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಯೂಟ್ಯೂಬ್ ಚಾನಲ್ ಪ್ರೊಫೈಲ್ ಪಿಕ್ಚರ್ ಡೌನ್ಲೋಡರ್ ಅಂತ ಏನಿದೆ, ಈ ಒಂದು ಟೂಲ್ಸ್ನ ನಾವು ಓಪನ್ ಮಾಡ್ಕೋಬೇಕು. ಪ್ರೊಫೈಲ್ ಪಿಕ್ಚರ್ ಡೌನ್ಲೋಡರ್ ಅಂತ. ನಂತರದಲ್ಲಿ ಇಲ್ಲಿ ಈ ಒಂದು ಲಿಂಕ್ನ ಇಲ್ಲಿ ಕಾಪಿ ಮಾಡ್ಕೋಬೇಕಾಗತ್ತೆ, ಪೇಸ್ಟ್ ಮಾಡಬೇಕಾಗತ್ತೆ. ನೋಡಿ, ಈ ಒಂದು ಲಿಂಕ್ನ ಇಲ್ಲಿ ನಾನು ಪೇಸ್ಟ್ ಮಾಡ್ಕೋತೀನಿ. ಈ ಒಂದು ಬಾಕ್ಸಲ್ಲಿ ಇರುವಂಥ ಲಿಂಕ್ನ ನಾವು ತೆಗೆದುಬಿಟ್ಟು ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಈ ರೀತಿ ಪೇಸ್ಟ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ. ಸ್ವಲ್ಪ ಒತ್ತಿ ಹಿಡಿದ್ರೆ ಇಲ್ಲಿ ಪೇಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ಇಲ್ಲಿಂದನೂ ಕೂಡ ನಾವು ಪೇಸ್ಟ್ ಮಾಡ್ಕೋಬೋದು. ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಡೌನ್ಲೋಡ್ ನೌ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ನೌ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ವೇಟ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಒಂದು ಫೋಟೋ ಅನ್ನೋದು ಓಪನ್ ಆಗಿ ಬರುತ್ತೆ. ಇಲ್ಲಿ ನೋಡ್ಬೋದು, 3 ಕ್ವಾಲಿಟಿನಲ್ಲಿ ಓಪನ್ ಆಗಿ ಬಂದಿದೆ. ಒಂದು ಲೋ ಕ್ವಾಲಿಟಿ, ಒಂದು ಮೀಡಿಯಮ್ ಕ್ವಾಲಿಟಿ, ಒಂದು ಹೈ ಕ್ವಾಲಿಟಿ. ನಾನು ಹೈ ಕ್ವಾಲಿಟಿ ಒಂದು ಫೋಟೋನ ಇಲ್ಲಿಂದ ನಾನು ಡೌನ್ಲೋಡ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಡೌನ್ಲೋಡ್ ಸ್ಟಾರ್ಟ್ ಆಗಿದೆ. ಮತ್ತು ನಾನು ಆಲ್ಬಮ್ನಲ್ಲಿ ಅಥವಾ ಗ್ಯಾಲರಿನಲ್ಲಿ ಹೋಗಿಬಿಟ್ಟು ತೋರಿಸ್ತೀನಿ ಡೌನ್ಲೋಡ್ ಆಗಿದೆಯಾ ಇಲ್ವಾ ಅಂತ. ನೋಡಿ, ಗ್ಯಾಲರಿನ ಓಪನ್ ಮಾಡ್ಕೋತೀನಿ. ಮಾಡಿಬಿಟ್ಟು ಇಲ್ಲಿ ನೋಡಿ, ಈ ಒಂದು ಫೋಟೋ ನಾನು ಇಲ್ಲಿಂದ ಕ್ಲಿಕ್ ಮಾಡ್ಕೊಂಬಿಟ್ಟು ನೋಡಿ ಓಪನ್ ಆಗಿದೆ ಸ್ನೇಹಿತರೆ. ಫುಲ್ HD ಕ್ವಾಲಿಟಿನಲ್ಲಿ ನೋಡ್ಬೋದು, ಈ ಒಂದು ಫೋಟೋ ಅನ್ನೋದು ಡೌನ್ಲೋಡ್ ಆಗಿದೆ. ಈ ರೀತಿ ನಾವು ಯಾವುದೇ ಯೂಟ್ಯೂಬ್ ಚಾನಲ್ನ ಒಂದು DPನ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.